ಗೌರಿ, ಏ ಗೌರಿ, ಯಾರು ಇವರು? ಅಪ್ಪ, ನೀವು ಹೊಲಕ್ಕೆ ಹೋಗ್ತೀನಿ ಗೌಡ್ರು ಅವ್ರ ಮನೆಗೆ ಏನೋ ಕೆಲಸ ಐತೆ ಹೋಗ್ತೀನಿ ಅಂತ ಅಂದ್ರಿ. ಈಗ ನೋಡುವ ಯಾಕಪ್ಪ ವಾಳಿ ಬಂದ್ರಿ? ನೀನೇಕೆ ಇಷ್ಟು ಗಾಬರಿ ಆಗಿಬಿ? ಹಾಂ, ನಿಮ್ಮವ್ವ ಬಂದು ಬುತ್ತಿ ತೊಗೊಂಡು ಹೋರಿ ಅಂತಂದ್ಲು, ಅದಕ್ಕೆ ಬಂದೆ. ಎದ್ರ ಸಂಬಂಧ? ಇವ್ರು ಯಾರು? ಇವ್ರ ಜೊತೆ ನೀನು ಯಾಕೆ ಮಾತಾಡಕತ್ತಿ? ಅದು ಇವರು ಇವರು ಈ ಊರು ಪಾಟೀಲ್ ಅದಾರಲ್ರಿ, ವೀರಣ್ಣಗೌಡ್ರು ಅಂತ. ಹಾಂ, ಅವ್ರ ಮಗ ರೀ ನಾನು. ಸುಮ್ಮ ಇಲ್ಲಿ ಹೊಂಟಿದ್ದೀನಿ ರೀ. ಯಾವಾಗಾರ ಅಕ್ಕೋರು ಕರಿತಾ ಇರ್ತಾರೆ ರೀ, ನಾನು ಮಾತಾಡ್ಸ್ತಿರ್ತಾರೆ. ಅದಕ್ಕೆ ಏನು ಮಾಡಕತ್ತಾರೆ ರೀ, ಅಕ್ಕರು ಕರೀರಿ ಅಂತ ಹೇಳಕತ್ತಿದ್ದೀನಿ ರೀ ಅಷ್ಟೇ. ಅದಕ್ಕೆ ಇಲ್ರಿ ಅವ್ರು ಕೆಲಸ ಮಾಡಕತ್ತಿದ್ರು ಅಂತ ಹೇಳತ್ತಿದ್ರಿ ಅಷ್ಟೇ, ನೀವು ಬಂದ್ರಿ ನೋಡಿ. ಹೌದಾ? ಅದಕ್ಕೆ ಯಾಕೆ ಬೇ ನೀ ಇಷ್ಟು ಗಾಬರಿಗೆ? ಕರಿ ನಿಮ್ಮ ಅವನ. ಯವ್ವ ಯವ್ವ ಅಪ್ಪ ಬಂದನ್ ಬಾಬೆ, ಒಳಗೆ ಬರ್ಬೇಕಿಲ್ಲ? ಎದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿರಿ? ಇಲ್ಲ, ನಾನು ಹಂಗೆ ಬರಾಕತ್ತಿದ್ದೆ. ಗೌರಿ ಇವ್ರ ಜೊತೆ ನಿಂತು ಮಾತಾಡತ್ತಿದ್ಲ. ಹಾಗೆ ಯಾರು ಇವರು ಅಂತ ವಿಚಾರಿಸ್ಕೊತ ಇಲ್ಲೇ ನಿಂತೆ. ಅಷ್ಟರ ನಿಮ್ಮ ಅವ್ನು ಕರಿಬೇ ಅಂದೆ, ನಿನ್ನ ಕರೆದ್ಲು. ಈಗ ಬಂದಿ ನೋಡಿ. ನೀ ಏನು ಮಾಡ ಅಲ್ಲ, ಬುತ್ತಿ ಕಟ್ಟಿಟ್ಟೇನಿಲ್ಲ? ಹ್ಞೂ ರೀ, ಕಟ್ಟಿಟ್ಟಿನಿ. ಎಷ್ಟೊತ್ತಾದ ಕಟ್ಟಿ. ಮತ್ತೆ ನೀವು ಹಿಂಗೆ ಹೋಗಿ ಕೇಳ್ಕೊಂಡು ಹಂಗೆ ಬಂದ್ಬಿಡ್ತೀನಿ ಅಂತಂದ್ರಿ. ನೀವು ನೋಡಿದ್ರೆ ಈಗ ಬಂದಿರಿ. ಹೌದು, ಅಲ್ಲಿ ನೋಡಲ್ಲಿ ಒಂದಿಷ್ಟು ತಿರುಗಿ. ಆಗಲೇ ಹೇಳಿದ್ನಲ್ಲ, ವೀರಣ್ಣಗೌಡ ಪಾಟೀಲ್ರ ಮಗ ಅಂತ ನೋಡು. ಶಿವ, ನೀನು ಯಾವಾಗ ಬಂದಿಯಪ್ಪ? ಬರ್ಬೇಕಿಲ್ಲ ಒಳಗೆ? ಬಿಸಿ ರೊಟ್ಟಿ ಮಾಡಿದ್ದೆ, ಊಟ ಮಾಡ್ಕೊಂಡು ಹೋಗಿದ್ದೆ. ಮೊದಲು ಗೊತ್ತೈತೇನಾ ವೀರಣ್ಣಗೌಡ ಪಾಟೀಲ್ ಮಗ ಅನ್ನೋದು? ನಿನ್ಗೆ ಗೊತ್ತೈತೆ ಅಂದಂಗಾತು. ಹೋಗ್ಬಿಡ್ರಿ ವೀರನ್ ಗೌಡ್ರ. ಅದು ಏನೋ ನನಗೇನು ಗೊತ್ತಿಲ್ಲ, ಒಟ್ಟು ಇಲ್ಲೇ ಅಡ್ಡಾಡ್ತಿದ್ನಲ್ಲ ಹುಡುಗ, ಹಂಗ ಮಾತಾಡ್ತಿದ್ದ. ಹಂಗಾಗಿ ಅಷ್ಟೇ ಪರಿಚಯ. ನಡಿ ನಡಿ ಹೊಲಕ್ಕೆ ನಡ್ರಿ, ಬುತ್ತಿ ತೊಗೊಂಡ್ಬರ್ತೀನಿ ಅಂದ್ರೆ ಅಂದ್ರೆ ಹೋಗಿ. ಆಯ್ತಳಪ್ಪ, ನಾನು ಹೋಗಿ ಬರ್ತೀನಿ. ಹೊತ್ತಾಗುತ್ತಾ? ಹಾಂ, ಆಯ್ತು ರೀ, ಹೋಗ್ಬರ್ರಿ ನೀವು. ತಗೋರಿ, ಊಟ ಡಬ್ಬಿ ತೊಗೊಂಡು ಹೋಗ್ರಿ. 3 ಕಾನೇದು ಕಟ್ಟಿನಿ ನೋಡ್ರಿ. ಒಂದೊಳಗೆ ರೊಟ್ಟಿ, ಪಲ್ಯ, ಅನ್ನ ಸಾರು ಕೂಡಿಸಿ ಹಾಕಿನಿ. ಪಲ್ಯ ಬೇರೆ ಕಟ್ಟಿನಿ. ಅಷ್ಟು ಊಟ ಮಾಡ್ರಿ ಮತ್ತೆ. ಸರಿ, ನಾ ಹೊಕ್ಕಿ ನೋಡು. ಆಕೆ ಗೌರಿನ ಏನೋ ಟೈಲರಿಂಗ್ ಕ್ಲಾಸಿಗೆ ಹಚ್ತೀನಿ ಅಂತಿದ್ಲು, ಕೇಳ್ಕೊಂಬಾ ಅಂತ ಹೇಳು. ಯಾವಾಗ ಬಂದಿ ಶಿವ? ಬರ್ಬೇಕಿಲ್ಲ ಒಳಗೆ? ಇಲ್ಲೇ ಮಾತಾಡ್ಕೊತಿಂತೀರಿ. ನೋಡು, ಇವರು ಏನೇನಾರ ತಿಳ್ಕೊಂಡ್ಬಿಟ್ರು. ಗೌರಿ ಜೊತೆ ಮಾತಾಡ್ಕೊತಿದ್ದೇನೆ. ಹಾಂ, ಅತ್ತಿ ಹಿಂಗೆ ಸಡನ್ಲಿ ಬಂದ್ರ? ಅದ ಎಲ್ಲಿ ಹೋಗ್ಯಾರ ಅಕ್ಕೋರು ಅಂತ ಕೇಳಕತ್ತಿದ್ದೆ. ಅಷ್ಟೊಳಗೆ ಬಂದುಬಿಟ್ರು. ಗೌರಿ ತುಂಬ ಗಾಬರಿ ಆಗಿಬಿಟ್ರು ಇವರು. ಅದಕ್ಕೆ ಮತ್ತೆ ನಾನು ಹೇಳಿದೆ, ಇಲ್ರಿ ಹಿಂಗಂತ ಅವ್ರಿಗೆ ಹೇಳೋಕೆ ಬರತ್ತಿಲ್ಲ. ಅದಕ್ಕೆ ನಾನು ಹೇಳಿನತ್ತಿ. ಅವ್ರ ಮುಂದೆ ಅತ್ತಿ ಅನ್ಬೇಕಂದೆ. ಮತ್ತು ಅತ್ತಿ ಯಾಕಂತಿ ಅಂತ ಕೇಳ್ತಾರಂತ ಭಯ ಆಯಿತು. ಹಾಗಾಗಿ ಅಕ್ಕೋರಂತ ಹೇಳಿದಿನತ್ತಿ. ತಪ್ಪು ತಿಳ್ಕೊಬೇಡ್ರಿ. ಹೌದಾ? ಏನಿಲ್ಲ, ಇವರು ಸ್ವಲ್ಪ ಸಿಟ್ಟಿನ ಸ್ವಭಾವ ಜಾಸ್ತಿಯಾ ಗೌರಿ ರಪ್ಪಂದು. ಆಕಿ ಗೌರಿನ ಯಾರ ಜೊತೆ ಮಾತಾಡಂಗಿಲ್ಲ. ಏನೋ ಒಳ್ಳೆ ನಿನ್ನ ಜೊತೆ ಮಾತಾಡಕತ್ತಾಳ. ಇಲ್ಲಿ ಬಿಡು, ನಾ ಎಲ್ಲ ಸಂಜೆ ಕೇಳಿದ್ರಂತ ಹೇಳ್ತೀನಿ ಅಂತ. ಏನು ಹೊಲ್ಕೊಟ್ಟೇನಪ್ಪ? ಹೌದೈತಿ, ಹೊಲ್ಕೊಂತೀನಿ. ನೀವು ಕಾಣಲಿಲ್ಲಲ್ಲ, ಅದು ಸಂಬಂಧ ಕೇಳಿದೆ. ಆಯ್ತಾಳತ್ತಿ, ಈಗ ನೋಡಿದ್ನಲ್ಲ ನಮ್ಮ ಅತ್ತಿನ ನೋಡ್ಲಿಕ್ಕೆ ಅಂದ್ರೆ ಸಮಾಧಾನ ಇರಂಗಿಲ್ಲ. 2-3 ದಿನ ಅದು ಕಂಡಿದ್ದೇ ಇಲ್ಲ ನೀವು. ಹಂಗಾಗಿ ಇವತ್ತು ದರ್ಶನ ಆತು ನಮ್ಮ ಅತ್ತಿದು. ಆಯ್ತಾಳತ್ತಿ, ನಾ ಹೋಗ್ತೀನಿ. ಹಂಗೆ ಕಂತಿಯಪ್ಪ. ಊಟ ಮಾಡ್ಕೊಂಡು ಹೋಗ್ಬೇಕಿಲ್ಲ? ಬಿಸಿ ರೊಟ್ಟಿ ಮಾಡಿದ್ದೆ. ಇಲ್ಲತ್ತಿ, ಅವ್ವ ಬಿಸಿ ಬಿಸಿ ರೊಟ್ಟಿ ಮಾಡಿದ್ಲ. ಒಂದು 4 ರೊಟ್ಟಿ ಬಡ್ದೆ, ಹಸಿಮೆಣಸಿನ್ಕಾಯಿ ಚಟ್ನಿ ಮತ್ತು ಮೊಸರು, ಅನ್ನ, ಬದ್ನಿಕಾಯಿ ಪಲ್ಯ ಮಾಡಿದ್ಲು. ಹಿಂಗಾಗಿ 4-5 ರೊಟ್ಟಿ ಹೊಡೆದೆ. ಮ್ಯಾಗ ಒಂದಿಟ್ಟು ಅನ್ನ ಉಂಡು ಹೊಂಟಿ ನೋಡು. ನಮ್ಗೆ ನಾಷ್ಟ ಬಗ್ಗೆ ಹರಂಗಿಲ್ಲತ್ತಿ. ನಾನು ಊಟನ ಮಾಡೋದು ಮುಂಜಾನೆ. ಯವ್ವ, ಮಾತಾಡ್ತು ಅಂತಾನ ಇವ. ಅದಕ್ಕೆ ಈ ಪರಿ ಅದನ್ಬಿಡು ಡುಮ್ಮ. ಯವ್ವ, ನಡಿಬೇ, ಹೋಗೋಣ, ಕೆಲಸ ಐತೆ ಒಳಗೆ. ಆಯ್ತಪ್ಪ, ಹೊಲಕ್ಕೆ ಹೋಗು. ಏನು ಮಳೆ ಮಾರದಿನ ಕೆಲಸ ಮುಗಿಸಿ ಹೊಂತುಟ್ಲೆ ಮನೆಗೆ ಹೋಗು. ಮತ್ತು ನಿಮ್ಮ ಅವ್ವರ ಪಾಪ ಕಾಯ್ತಿರ್ತಾರ. ಜಲ್ದಿ ಹೋಗಿ ಮನೆ ಮುಟ್ಬೇಕಪ್ಪ. ಹೊಂತುಟ್ಲೆ 10 ಮನೆಯಾಗ ಇರಬೇಕು. ಆಯ್ತಾ? ಹೋಗು. ಆಯ್ತಾಳತ್ತಿ, ಹೋಗ್ತೀನಿ. ಅತ್ತಿ ಮಗಳ ಗೌರಿ, ಹೋಗ್ಬರ್ತೀನಿ ರೀ. ಯಾವಾಗ ಬಂದಿದ್ದ ಶಿವು? ಬಳತಾಗಿತ್ತಾನ? ಮಾತಾಡ್ಕೊತ ನಿಂತಿದ್ದಾನ? ಏನಂತ ಮಾತಾಡತ್ತಿದ್ದ? ಅಂದ್ರು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡವ. ನಿಮ್ಮ ಅಪ್ಪ ನೋಡಿ ನಾನು ಸುಮ್ಮನೆ ಎದಕ್ಕೆ ಬೇಕು ಏನಾರು ತಿಳ್ಕೊಂತಾನ. ಮತ್ತೆ ಹಿಂಗೆ ನೀವು ತಪ್ಪು ತಿಳ್ಕೊಬೇಡ. ನಡಿ ಒಳಗೆ ನಡಿ. ಇಲ್ವೇ ಅದ ಬಂದು ನೀನು ಕೇಳಾಕತ್ತಿದ್ರು ಅಷ್ಟ ಅಪ್ಪಂದ ಅಷ್ಟೇ. ಮತ್ತೆ ಏನು ಮಾತಾಡಿಲ್ಲ. ನಾನೇ ಮಾತಾಡಲೇವ ಅವನ ಜೊತೆ. ಆಯ್ತು, ನಡಿ ಒಳಗೆ ಹೋಗೋಣ. ಮತ್ತು ನಿಮ್ಮ ಅಪ್ಪ ಸಂಜೆ ಬರ್ತಾನ, ಏನಂತಾನೆ ಏನ? ನಡಿ ಹೋಗೋಣ, ನಡಿ ಒಳಗೆ. ಅಪ್ಪ ದೇವ್ರೆ, ನೀನೇ ಕಾಪಾಡ. ಇವ ನಿನ್ನೆ ಅತ್ತಿ ಬರ್ತಾಳ ಅಂತ ಹೇಳಿದ್ದಿ, ಬರಲಿಲ್ಲ ಅಲ್ವೇ? ಮತ್ತೆ ಇವತ್ತು ಬರ್ತಾಳೆ ನಿಮ್ಮ ಅತ್ತಿ. ನಿನಗೆ ಮತ್ತು ನಾಗರಾಜನ್ ಮಾಡ್ಕೊಳಕ್ಕೆ ಇಷ್ಟ ಐತಿಲ್ಲ? ನಿನ್ಗೆ ಇಷ್ಟ ಐತೆ ಅಂದ್ರೆ ನಾನು ಹೇಳ್ತೀನಿ. ಮತ್ತು ಇರ್ಲಿಕ್ಕಂದ್ರೆ ಇಲ್ಲ. ಆಮೇಲೆ ಯವ್ವ ನನಗೆ ಆಗಂಗಿಲ್ಲ, ಎಲ್ಲ ಮಾತು ಕೊಟ್ಟ ಮೇಲೆ ನನಗೆ ಒಲ್ಬೇ ಅಂತೇಳಿ ಕೂತಿ ಅಂದ್ರೆ ನಡೆಯಂಗಿಲ್ಲ. ನಾನು ಅದಕ್ಕೆ ಕೇಳಾತೀನಿ. ನಿನಗೆ ಇಷ್ಟ ಐತೆ ಅಂದ್ರೆ ನಾನು ಮುಂದುವರಿತೀನಿ. ಇದು ಇರ್ಲಿಕ್ಕಂದ್ರೆ ಇಲ್ಲ. ಎಷ್ಟು ಸಾಲಿ ಕಲ್ತಂದೆ? ಏನ 12ನೇ ಮುಗ್ದೈತಂತವ. ಏನ ಮುಂದೆ ಓದ್ತೀನಿ ನಾನು ಅಂದಂತ. ಅವರಪ್ಪ ಬ್ಯಾಡ ಅಂದಂತ. ಇವ ಹಟಾಡ್ಕೊಂಡು ಕೂತಿದ್ದ. ಯಾವುದ ಏನ ಅಂತಾರೆ ನೋಡವ, ಅದು ಏನ ಕಲಿತೀನಿ, ಲಾಲಾ ಕಲಿತೀನಿ ನಾನು ಅಂದಂತ. ಯಾ ಲಾಲನೂ ಬೇಡ, ಯಾ ಲೂಲೂನು ಬೇಡ. ಅಲ್ಲಿ ತೊಡ್ದಾಗ ಮಾಡೋರು ಯಾರೂ ಇಲ್ಲ, ಆ ಮನುಷ್ಯರ ಹಚ್ತೀನಿ. ಅದನ್ನು ನೀನೇ ಮಾಡ್ಕೊಂಡು ಹೋಗಿ ಮಗನೇ, ಸಾಕಿಲಿಗೆ ಅಂತಂದು ಬೈದು ಬಿಡಿಸ್ಯಾನ. ಹುಡುಗ ಚಲೋ ಐತಿನ. ಅವ್ರವ್ವ ಸ್ವಲ್ಪ ಇದು ಇಲ್ಲ, ನಮ್ಮ ವೈನಿ ಕಿರಿಕಿರಿ ಮಾಡ್ತಾಳೆ.
ಆದ್ರೆ ನಮ್ಮ ಅಣ್ಣ ಭಾಳ ಚಲೋವೆ ಹಾಂ. ಆದ್ರೆ ನಮ್ಮ ಅಣ್ಣನ ನೋಡೇನೆ ನೀನು ಕೊಡೋದು ಅಷ್ಟೆ. ಹುಡುಗನು ಭಾಳ ನಮ್ಮ ಅಣ್ಣನ ಹೋಗ್ತಾನೆ, ಅವನು ಬರ್ತಾನೆ. ಇನ್ನೊಂದು 2 ದಿನ ಬಿಟ್ಟು ಬರ್ತಾನೆ ಅವನು. ನೋಡು ಮಾತಾಡು ಹಾಂ. ನೀನು ಹ್ಞೂ ಅಂದ್ರೆ ಅಷ್ಟೆ, ಹಿಂದಾಗಡೆ ಮತ್ತು ನಾ ಹ್ಞೂ ಅನ್ಬೇಕು, ಆಮೇಲೆ ನೀವು ಅಲ್ಲಿ ಅನ್ಬೇಕು. ಯವ್ವ ಅದೆಲ್ಲಿ ಕಿರಿಕಿರಿನೇ ಅವರ ಮೊದಲ ಗನ ಬೆರಿಕೆದಾಳ. ಎದಕ್ಕೆ ಸುಮ್ಮನೆ ಏನು ಯವ್ವ, ಅದು ಲಾಲ ಅಲ್ಲ ಲಾ. ಏನು ಅನ್ನಕ್ಕೆ ಬರ್ಲಿಕ್ಕಂದ್ರೆ ಸುಮ್ಮನಿರು. ಲಾಲ ಅಂತ ಲಾಲನ ಲೂಲುನ ಲೂಲು. ನಿನಗೆ ಏನು ಅನ್ಬೇಕನ್ನೋದು ಗೊತ್ತಾಗಿಲ್ಲ ನೋಡ್ರಿ. ಇಂಗ್ಲೀಷ್ನಾಗ ಏನು ಅನ್ನಕ್ಕೆ ಬರ್ಲಿಕ್ಕಂದ್ರೆ ಸುಮ್ಮನಿರು ಲಾಲ ಅಂತ. ಏನು ಮಾಡಕತ್ತೀಯ ಪಾರಕ್ಕ? ಪಾರಕ್ಕ ಯಾರ ಹಾಕೊಂತ ಬರಾಕತ್ತಾರಲ್ಲ ಒಳಗೆ? ಯಾರು? ಬರ್ರಿ ಒಳಗೆ ಬರ್ರಿ. ಪಾರಕ್ಕ ನಾನು ಪದ್ಮಜ. ಯಾಕ್ರಿ ಆಂಟಿ ಮಕ್ಕ ಯಾಕೆ ಹಂಗೆ ಮಾಡಿರಲ್ಲ? ಏನಾಯ್ತು ಅದಕ್ಕ? ಏನಾಯ್ತು? ನಿನ್ನ ಗಂಡ ಎಲ್ಲ ಹೊಳಂದನ? ಅದಕ್ಕೆ ಮಕ್ಕ ಹಿಂಗೆ ಮಾಡ್ಕೊಂಡೆ? ಏನು ಹೇಳವ? ಏನು ಹೇಳೋಕ್ಕಾಗ್ತಿಲ್ಲ ನನ್ನ ಕೈಲಿ. ಈಗ ಈಕಿ ಬರ್ತಾಳೆ ನಿಂದ್ರೆ, ವಸಂತನೂ ಬರ್ತಾಳ, ಆಶನೂ ಬರ್ತಾಳ, ಗಂಗಾನೂ ಬರ್ತಾಳ, ಎಲ್ಲರೂ ಬರ್ತಾರ. ಬಂದು ಹೇಳ್ತಾರೆ. ನನಗೆ ಹೇಳೋ ಶಕ್ತಿ ಇಲ್ಲವ, ಎಲ್ಲ ಕಳ್ಕೊಂಡ್ಬಿಟ್ಟಿನಿ. ಹೌದ್ರಿ ಆಂಟಿ? ಎಲ್ಲಿ ಕಳ್ಕೊಂಡ್ರಿ? ಎಲ್ಲಿ? ಅಯ್ಯೋ ಪಾಪ ಯವ್ವ, ಎಲ್ಲ ಕಳ್ಕೊಂಡ್ಬಿಟ್ಟಂತಲ್ವೇ? ಪೊಲೀಸ್ ಸ್ಟೇಷನ್ ಹೋಗೋ ನಡಿ, ಕಂಪ್ಲೇಂಟ್ ಮಾಡ್ಬನ್ನು. ಇಲ್ಲೇ ಕಳ್ಕೊಂಡ್ಲೆ ಮತ್ತು ನಿಮ್ಮ ಮನೆಗೆ ಕಳ್ಕೊಂಡ್ರಿ ಅಂತೀರ? ಅಯ್ಯೋ ಭಗವಂತ, ಸುಮ್ಮನಿರ್ಲೆ. ಪಾಪಕ್ಕೆ ಏನೋ ಹೇಳಕತ್ತಾಳ. ನೀನು ನೋಡಿದ್ರೆ ಎಲ್ಲದಕ್ಕೂ ಹುಡುಗಾಟ ನಾನು. ನಂದು ಜೀವನನ ಒಂದು ನಮೂನಿ ಹಂಗಾಗೈತೆ ಪಾರಕ್ಕ. ಪದಕ ಎದಕ್ಕೆ ಇಲ್ಲಿ ಬಂದು ಹೇಳ್ಕೊಂತ ನಿಂತಿಯಲ್ಲ? ನನಗೂ ಬಾ ಅಂತ ಹೇಳ್ಕೊಂಡು ಓಡ್ಕೊತ ಬಂದು ನಿಂತಿ. ಎಲ್ಲರ ಮುಂದೆ ಹೇಳ್ಕೊತ ಸುಮ್ಮ ಒಂದು ಲೌಡ್ ಸ್ಪೀಕರ್ ಇಡ್ತೀನಿ ಅಂದ್ರೆ ಬಸ್ ಸ್ಟ್ಯಾಂಡಿಗೆ ಜೋರಾಗ ಹೋದ್ರು ಹಿಂಗೆ ಮಾಡ್ಯ ನನ್ನ ಗಂಡ ಅಂತೇಳಿ. ನೀನು ನನ್ನ ಕಷ್ಟ ನನಗೆ ನಿನಗೇನವ ಖುಷಿಯಿಂದ ಅದಿ. ನನಗೆ ಮನ್ಯಾಗ ಒಂದು ಸ್ವಲ್ಪ ಕಾಲಿದ್ರವಲ್ಲ ಗೊತ್ತ ನಿನಗೆ? ಆಶೆ ಪಾರ ಕೇಳತ್ತ ಏನಾಯ್ತು ಯಾಕೆ ಹಿಂಗೆ ಮಾಡಿ ಮಕ್ಕ ಅಂತೇಳಿ. ಸುಂದರವಾದ ನನ್ನ ಮಕ್ಕ ಬಾಡಿ ಬತ್ತಿ ಅವು ಯಾವ ಇರ್ತಾವಲ್ಲ ಇವ ದಾಸವಾಳ ಹೆಂಗೆ ಬಾಡಿ ಮುದುಡ್ಕೊಂಡು ಬಿದ್ದಿರ್ತೈತಲ್ಲ ಹಂಗಾಗೈತಿ ನನ್ನ ಮಾರಿ ನೋಡ್ರಿ ಎಲ್ಲರೂ ಪಾಪನಾಕತ್ತಾರ. ಆಶಕ್ಕ ನೀನ ವಿವರಿಸಿ ಹೇಳು ಪಾರಕ್ಕ. ಮಾಡಿ ಮಾರಿನ ಪಾರಕನ್ ಮನೆಗೆ ಬರ್ರಿ ಅಂತ ಒದ್ರಿ ಓಡ್ಕೊತ ಬಂದು ಇಲ್ಲಿ ಹಾಕೋತ ನಿಂತಿ ನೀನು. ಯವ್ವ ನಿನ್ನ ಮಾರಿ ನೋಡೋದಾಗಕತ್ತಿಲ್ಲ ಯವ್ವ, ಅಂದ್ರೆ ಚಂದ ಇರು. ನಮ್ದಕ್ಕೆ ಹೇಳ್ತೀನಿ ಏನಾಯ್ತು ಅಂತ ಹೇಳಿ. ಪಾರಕ್ಕ ಇವರು ಪದ್ದಕ್ಕನ ಗಂಡಗ ಬ್ಯಾರೆ ಹುಡುಗಿ ಜೊತೆ ಪ್ಯಾರ್ಗೆ ಆಗ್ಬಿಟ್ಟೈತಿ. ಪದ್ದಕ್ಕನ ಗಂಡನ್ಗೆ ಪ್ಯಾರ್ಗೆ ಆಗ್ಬಿಟ್ಟೈತಿ ಗೊತ್ತನ? ಎಷ್ಟು ಚಂದ ಇದ್ದಾಳಂತ ಗೊತ್ತ ಪರಕ್ಕ ಅವಳು? ಹಬ್ಬ ತುಂಬಾ ಚಂದ ಅದಾಳ ಗೊತ್ತ? ಪ್ಯಾರ್ಗೆ ಅಂತ ಏನವ? ಪ್ಯಾರ್ಗೆ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನಮ್ಗೆ. ಪ್ಯಾರ್ಗೆ ಹಣ ಗೊತ್ತು ಅದಷ್ಟೇ. ಈಕಿನ ಮಾರಿ ಹಿಂಗ್ಯಾಕಾಗೈತಿ? ಒಳ್ಳೆ ಸಂಡಸ್ ಹತ್ತಿರತೈತಲ್ಲ ಹಂಗಾಗೈತಿ ಈಕಿನ ಮಾರಿ ಅನ್ನೋದು. ಹೇಳೇ ಏನಾತಂತನ್ ಯವ ಏನು ಕೇಳ್ತಿ ಬಾ. ಈಕಿನ ಗಂಡ ಅದನಲ್ಲ ಬೇರೆಕಿ ಜೊತೆ, ಆಕಿನ ಜೊತೆ ಏನಾಯ್ತವ ಯವ ಆಕಿನ ಹೆಸರು? ಆಕಿನ ಜೊತೆ ಲಲ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 
ಮಕ ನಿನ್ನೆಯಿಂದ ಮಾರಿ ಹಿಂಗೆ ಮಾಡ್ಕೊಂಡು ನಿಂತ್ಬಿಟ್ಟಾಳ. ಏನು ಹೇಳಿದ್ರು ನಗವಳು, ಊಟಾರ ಮಾಡ್ಯಾಳ ಇಲ್ಲ ಗೊತ್ತಿಲ್ಲ. ಈಗ ಹೆಂಗಾರ ಮಾಡಿ ಆಕಿನ್ನ ಅವನಿಂದ ದೂರ ಮಾಡಬೇಕು ಅಷ್ಟೆ. ಅಶಕ್ಕ, ಆಕಿನ ಗಂಡ ಪ್ರೀತಿ ಮಾಡು ಹುಡುಗಿ ಹೆಸರು ಜಯಶ್ರೀ. ಜಯ ಜಯ ಜಾಕಿಟ್ಟು, ಜಯನ್ ಗಂಡ ರಾಕಿಟ್ಟು, ಪದ್ದನ್ ಗಂಡ ಆಹಾ ರಾಕೆಟ್ಟು ರಾಕೆಟ್ಟು. ಯಾಕ್ಲೆ ಬೀಬಿ, ನನ್ನ ಗಂಡ ಆಕಿನ ಜೊತೆ ಓಡಾಡೋದು ನಿನಗೆ ಭಯಂಕರ ಖುಷಿ ಆಗೈತಲ್ಲ, ಅದ್ರ ಸಂಬಂಧ ಹಿಂಗತೆ ಚುಚ್ಚಿ 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 ಮಾತಾಡಕತ್ತೀರಿ. ಎಷ್ಟು ಮಾತಾಡ್ಲಿ ಬೀಬಿ, ನನಗೂ ಈ ಒಂದ್ಸಲರ ಬರ್ತೈತಿ ಅಂತ ಪಾಳೆ ನಿನಗನ್ನೋದು. ನಮ್ದುಕಿ ಹಂಗ ಅನ್ನಕತ್ತಿಲ್ಲ ಪದಕ, ಸುಮ್ಮ ನಿನಗ ಸ್ವಲ್ಪ ಕಾಡಿಸ್ಬೇಕಂತಂದ ಅಂದೆ. ತಪ್ಪಿಳ್ಕೋಬೇಡ. ಚಾರಿ ಏನ್ ಚಾರ, ಏನ್ ಕಡಿಗೆ, ಏನ್ ಪಡಿಗೆ, ನಂದ ಸಂಸಾರ ಹಳ್ಳ ಹಿಡಿದು ಬಿಟ್ಟೈತಿ. ಏನ್ ಮಾಡು ಅನ್ರಿ, ಎಲ್ಲರೂ ಅನ್ರಿ. ಅದಕ್ಕ ಅಳಕ್ ಹೋಗ್ಬೇಡ, ಊಟಾರ ಮಾಡಿ ಇಲ್ಲ ಇಲ್ಲೇ ಪಾರಕ ಹಚ್ಕೊಳ್ತಾಳ, ಊಟ ಮಾಡು. ಈಗ ಎದಕ್ಕೆ ಸೇರೋ ನಾವು ಎಲ್ಲರೂ? ಕಮಲಕ್ಕೂ ಹೇಳಿನಿ ಬರ್ತಾಳ. ಹೆಂಗಾರ ಮಾಡಿ ನಿನ್ನ ಗಂಡನಿಂದ ಆಕಿನ ದೂರ ಮಾಡೋದು ಅಷ್ಟೇ. ಎದಕ್ಕೆ ಇದು ಮಾಡ್ತೀವಿ? ಇಷ್ಟು ಮಂದಿ ಇದೇವೆ ನಾವು ಗೆಳತಿಯರು. ಏನು ಆಕಿನ್ನ ಇಲ್ಲಿಂದ ಓಡಿಸೋದು ಎಷ್ಟೊತ್ತು? ಸುಮ್ಮನಿರು ನೀನು, ನೋಡು ಹೆಂಗೈತೆ, ಹೆಂಗೆ ಮಾಡ್ತೇವೆ ಅಂತ ನೋಡು. ನಮ್ಮ ಪಾರಕ ಐಡಿಯಾ ಕೊಡ್ತಾಳ ನೋಡಕತ್ತಿಂದ್ರೆ. ಯವ್ವ ನಮಗೇನು ಗೊತ್ತೇವೆ ಈ ಐಡಿರೇ ಎಲ್ಲ ನಿಮಗೆ ಗೊತ್ತೈತಿ. ನಾನು ಏನೋ ನನಗೆ ಗೊತ್ತಿಲ್ಲ ಪದಕ, ಮತ್ತು ನನಗೆ ಅನ್ನಕ್ಕೆ ಹೋಗ್ಬೇಡ ನೀನು ಐಡಿರೇ ಕೊಟ್ಟಿಲ್ಲ ಅಂಥೇಳಿ. ಅಲ್ಲೇ ಆಶೋಗ ಜಾಸ್ತಿ ಇಂಥವೆಲ್ಲ. ಆಕಿನ ಕೇಳು. ನೀನೇನು ಅಳಕ್ಕೆ ಹೋಗ್ಬೇಡ, ಎಲ್ಲರೂ ಅದೇವ್ ನಾ. ಹೆಂಗಾರ ಮಾಡಿ ಆಕಿ ಯಾವಕ್ಕೆ ಅದಾಳ ಅಂದಿಲ್ಲ, ಆಕಿನ ನನಗೆ ಸ್ವಲ್ಪ ತೋರಿಸ್ಬೇಕಾಗಿತ್ತು. ನೀವು ಅಷ್ಟೇ ಹೋಗಿ ಬಂದಿರಿ. ಇರಲಿ, ಯಾವಾಗಾರ ತೋರ್ಸಕತ್ರಿ.
ನೀ ಹೇಳಕ್ ಹೋಗ್ಬೇಡ. ಊಟ ಮಾಡೇ ಇಲ್ಲ, ಬಾ ಊಟ ಮಾಡಕತ್ತೆ ಅಂತ. ಏನು ಮಾಡ್ತೀರಿ ನೋಡುವ, ನಿಮ್ಮನ್ನು ನಂಬ್ಕೊಂಡು ಬಂದೀನಿ. ಎಲ್ಲ ನನ್ನ ಸಂಸಾರನೇ ನಿಮ್ಮ ಕೈಗೆ ಕೊಟ್ಬಿಟ್ಟಿನಿ. ನೀವ ನನ್ನ ಸಂಸಾರ ಉಳಿಸ್ಬೇಕೀಗ. ಏನು ಚಂದ ಐತೆ ಸಣ್ಣ ಹುಡುಗೈತೆ ಹ್ಞೂ ಅಂತ. ಸುಮ್ಮನಿರು, ಹೇಳಕತ್ತೇವೆ ಇಲ್ಲ, ಸುಮ್ಮನಿರ್ಬೇಕಂದ್ರೆ ಅಷ್ಟೇ. ಇದಕ್ಕೊಂದು ಐಡಿಯಾ ಮಾಡ್ತೀನಿ, ನೋಡಕತ್ತೀನಿ ಅಂದ್ರೆ ಏನು ಮಾಡ್ತೇವೆ ಅನ್ನೋದು. ಇದ್ರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ತುಂಬ ಕಾಮಿಡಿಯಾಗಿರುತ್ತೆ. ದಯವಿಟ್ಟು ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರಗಳು.